ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ತಡವಾಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ಕ್ಷಮೆ ಇರಲಿ. ಈ ಶ್ರಾವಣ ಮುಗಿಯೋವರೆಗೂ ಅಂದರೆ ಈ 3 ಶುಕ್ರವಾರನೂ ಸಹ ವರಮಹಾಲಕ್ಷ್ಮಿ ವ್ರತನ ಆಚರಿಸ್ಕೋಬೋದು. ಅದಕ್ಕೋಸ್ಕರ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ತಾಯಿ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದನ್ನು ನಾನು ದೀಪಗಳನ್ನ ಇಡೋಕ್ಕೆ ಸ್ಟ್ಯಾಂಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಟರ್ಮಾಕೋಲ್ನ ಅಳತೆ ಇಟ್ಕೊಂಡು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಬರೋ ಥರ ಕಟ್ ಮಾಡಿಕೊಂಡು ಒಂದು ಪ್ಲಾಸ್ಟರ್ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸೆಕ್ಯೂರ್ ಮಾಡ್ಕೊಂಡ್ಮೇಲೆ ಅದಕ್ಕೆ KG ಕಾರ್ಡ್ಬೋರ್ಡ್ ಶೀಟ್ ಬರುತ್ತಲ್ಲ, ಅದು ನಾನಿಲ್ಲಿ ಆರೆಂಜ್ ಕಲರ್ನ ತಗೊಂಡು ನೀಟಾಗಿ ಅದೇ ಸಮಕ್ಕೆ ಕಟ್ ಮಾಡಿಕೊಂಡು ಫೆವಿಕಾಲ್ ಹಾಕಿ ಅಂಟಿಸಿಟ್ಕೊಂಡು ಅದ್ರ ಮೇಲೆ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ನನಗೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಇಡಬೇಕು ಅಂತ ತುಂಬಾ ಆಸೆ ಇತ್ತು. ಬ್ರಾಸಲ್ಲಿ ತೊಗೋಬೇಕು ಅಂತ ಆಸೆ ಇತ್ತು, ಆದರೆ ಟೈಮ್ ಆಗಲಿಲ್ಲ ತೊಗೊಳೋದಕ್ಕೆ. ಅದಕ್ಕೆ ಮನೇಲಿ ನಾನೇ ಯಾಕೆ ಟ್ರೈ ಮಾಡಬಾರ್ದು ಅಂತ ಟರ್ಮಾಕೋಲಲ್ಲಿ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಹ. ಹಾಗೆ ಮಣ್ಣಿನ ದೀಪ, ಪ್ಲೈನ್ ದೀಪನ ತೊಗೊಂಡಿದ್ದೆ. ಅದಕ್ಕೆಲ್ಲ ಪೇಂಟ್ ಮಾಡಿ ಸ್ವಲ್ಪ ಸೀಕ್ವೆನ್ಸ್ನೆಲ್ಲ ಅಂಟಿಸ್ಕೊಂಡು ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಅವತ್ತೇ ಮುಕ್ಕಾಲು ಭಾಗ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಮಾತ್ರ ಶುಕ್ರವಾರ ಬೇಗನೆ ಕೆಲಸಗಳನ್ನ ಮುಗಿಸಿ ಟೈಮ್ ಸರಿಗೆ ಪೂಜೆ ಮಾಡೋಕ್ಕಾಗೋದು ಅಂತ ಆದಷ್ಟು ಕೆಲಸಗಳನ್ನ ಗುರುವಾರನೇ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಅವತ್ತೇ ದೇವ್ರ ಮನೇಲೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡು, ಹಾಗೆ ಕಳಶಕ್ಕೆ ಬೇಕಾಗಿರೋ ಬೆಳ್ಳಿ ಐಟಮ್ಸ್ನೆಲ್ಲ ಅದನ್ನೆಲ್ಲ ತೊಳೆದಿಟ್ಕೊಂಡು, ಹಾಗೆ ಏನೇನು ಬೇಕು ಹಬ್ಬಕ್ಕೆ ಅದನ್ನೆಲ್ಲ ಅಂಗಡಿಗೆ ಹೋಗಿ ತೊಗೊಂಬಂದು ಎಲ್ಲ ಸಾಮಾನುಗಳನ್ನ ತೊಗೊಂಬಂದು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕಳಶಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಡ್ಲಕ್ಕಿಗಾಗಲಿ ಹಾಗೆ ಬರೋ ಮುತ್ತೈದೆಯರಿಗೆ ಅರಿಶಿನ ಕುಂಕುಮಕ್ಕೆ ತಾಂಬೂಲಗಳನ್ನ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನೆಲ್ಲ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ 11 ಗಂಟೆ ಆಗೇ ಹೋಯಿತು. ಆನಂತರ ಬಿಂದಿಗೆಗೆ ಸೀರೆ ಉಡಿಸಿ ಇಟ್ಬಿಡೋಣ ಅಂದ್ಬಿಟ್ಟು ಅದೊಂದು ಮುಕ್ಕಾಲು ಭಾಗ ಕೆಲಸ ಮುಗ್ದಂಗೆ ಸೀರೆ ಉಡಿಸ್ಬಿಟ್ರೆ, ಬೆಳಗ್ಗೆ ಎದ್ದು ಕಳಶನ ಕೂರಿಸಿ ಎಲ್ಲ ಅರೇಂಜ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸರಿಗಿರುತ್ತೆ ಅಂದ್ಬಿಟ್ಟು ನಾನು ಬಿಂದಿಗೆಗೆ ಸೀರೆನ ಉಡಿಸಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದೇವರಿಗೆ ಸೀರೆನೆಲ್ಲ ಉಡಿಸಿದ್ದಾಯಿತು, ಒಡವೆನೂ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟೆ. ಸ್ವಲ್ಪ ಹೊತ್ತು 1-2 ಅವರ್ ಆದರೂ ನಿದ್ದೆ ಮಾಡೋಣ ಅಂದ್ಬಿಟ್ಟು ಮಲ್ಕೊಂಡು ಬೆಳಗಿನ ಜಾವ 4:15ಗೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸ್ನಾನನ ಮುಗಿಸ್ಕೊಂಡು ನೈವೇದ್ಯಕ್ಕೆ ಅಂತ ನಾನು ಒಬ್ಬಟ್ಟು, ವಡೆ, ಆಮೇಲೆ ಚಿತ್ರಾನ್ನ, ಪುಳಿಯೋಗರೆ, ಆಮೇಲೆ ಪೊಂಗಲ್ಲು ಇಷ್ಟನ್ನು ಸ್ವೀಟ್ ಪೊಂಗಲ್ನ ಮಾಡ್ಕೊಂಡಿದ್ದೆ. ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬೆಳಗ್ಗೆ ಫುಲ್ಲು ಗಡಿಬಿಡಿ ಇತ್ತು. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೈವೇದ್ಯನೆಲ್ಲ ರೆಡಿ ಮಾಡಿಕೊಂಡು ಆ ತಾಯಿಗೆ ನೈವೇದ್ಯನ ಅರ್ಪಿಸಿ ಪೂಜೆನೂ ಸಹ ಮುಗಿಸ್ಕೊಂಡ್ವಿ. ಮತ್ತು ಸಂಜೆಗೆ ಎಲ್ಲರೂ ಬಂದು ಅರಿಶಿನ ಕುಂಕುಮಕ್ಕೆ ಕರೀತಾರೆ. ಹಾಗೆ ನಾವು ಕೂಡ ಅರಿಶಿನ ಕುಂಕುಮಕ್ಕೆ ಕೊಡಬೇಕಲ್ಲ ಮುತ್ತೈದೆಯರಿಗೆ ಅಂತ, ಅದಕ್ಕೋಸ್ಕರ ತಾಂಬೂಲನೆಲ್ಲ ರೆಡಿ ಮಾಡ್ಕೊಂಡಿದ್ದು. ಸಾಯಂಕಾಲ ಮತ್ತೊಂದು ಸಾರಿ ದೀಪನ ಬೆಳಗಿಸಿ ಹೊಸ್ಲಿಗೂ ಸಹ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಸ್ಟ್ಯಾಂಡನ್ನು ಇಟ್ಟು ದೀಪ ಅದ್ರ ಮೇಲೆ ದೀಪಗಳನ್ನ ಇಟ್ಟು ದೀಪನ ಬೆಳಗಿಸ್ಕೊಂಡೆ. ಈ ಸ್ಟ್ಯಾಂಡ್ ಹೇಗೆ ಕಾಣಿಸ್ತಾ ಇತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.